ಬಿಡುಗಡೆ ಮಾಡಿದ್ವಿ ಸರ್. ಅದರಲ್ಲಿ ಇದುವರೆಗೆ 16 ಲಕ್ಷ ರೂಪಾಯಿ ಖರ್ಚಾಗಿದೆ. 80 ವೆಂಕಟೇಶ್ವರ ಹೋಬಳಿಯಲ್ಲಿ ಹೊರವಲ ಅಂತ ಏನು ಬರ್ತದೆ ಮಳೆ ಆಶ್ರಿತ ಪ್ರಧಾನಮಂತ್ರಿ ಕೃಷಿ ಭತ್ತ ಬೆಳೆ ಪ್ರದೇಶದಲ್ಲಿ ಹೊರತುಪಡಿಸಿ ಇತ್ತು ಮುಂಚೆ. ಈ ವರ್ಷದಿಂದ ಏನ್ ಮಾಡಿದ್ರು, ರೈತರು ಯಾರು ಇಂಟ್ರೆಸ್ಟೆಡ್ ಇದ್ರೆ ಸಹ ನಿಮ್ಮ ಅರ್ಜಿಗಳನ್ನ ತಗೊಂಡ್ಬಿಟ್ಟು ನಮ್ಮ ರೈತ ಸಂಪರ್ಕ ವೆಂಕಟಿಗೆ ತಂದುಕೊಟ್ರೆ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಇದು ಪ್ರತಿ ಒಟ್ಟಾರೆಯಾಗಿ 126 ಜನರಿಗೆ ವಿತರಣೆ ಮಾಡ್ಬೇಕಂತ ನಿಮಗೆ ಆದೇಶ ಇತ್ತು. ಇಲ್ಲಿವರೆಗೂ ಎಲ್ಲರಿಗೂ 126 ಜನಕ್ಕೆ ನಾವು ವಿತರಣೆ ಮಾಡಿದ್ವಿ. ಅದರಾಗೆ ಹೆಚ್ಚುವರಿ ಅರ್ಜಿಗಳು ಸಹ ಬಂದಾಗ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ನೀವೆಲ್ಲ ಕೇಳ್ಪಟ್ಟಿದ್ದೀರಾ. ವರ್ಷ 2018ರಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂತ ಹೇಳ್ಬಿಟ್ಟು ವರ್ಷಕ್ಕೆ ನಿಮ್ಮ ರೈತರಿಗೆ ಪಾಣಿ ಇದ್ದಂತ ರೈತರಿಗೆ ನಿಮ್ಮ ಅದರಲ್ಲಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಂತದಲ್ಲಿ 3 ಸಾರಿ ನಿಮ್ಮ ಅಕೌಂಟಿಗೆ ಪೂರ್ವದಲ್ಲಿ ಏಪ್ರಿಲ್ ಮಂತಲ್ಲಿ 2,000 ರೂಪಾಯಿ ಹಾಕ್ತಾರೆ. ಅದೇ ರೀತಿ ಹಿಂಗಾರು ಬೆಳೆ ಬಿತ್ತನೆ ಪೀರಿಯಡ್ ನವೆಂಬರ್ ತಿಂಗಳಿಗಿಂತ ಮುಂಚೆ ಬಿತ್ತನೆ ಮಾಡ್ಲಿಕ್ಕೆ ಅಂತ ಹೇಳಿ ರೈತರಿಗೆ ಅನುಕೂಲ ಆಗುತ್ತೆ. ಬೇಸಿಗೆ ಬೆಳೆ ಬೆಳಿಲಿಕ್ಕೆ ಅಂತ ಹೇಳ್ಬಿಟ್ಟು ಜನವರಿ ಅಥವಾ ಫೆಬ್ರವರಿ ಮಂತಲ್ಲಿ ನೀವೇನು ಬಿತ್ತನೆ ಮಾಡ್ತಿದ್ದೀರೋ ಅದಕ್ಕೆ ಅಂತ ಅದೇ ರೀತಿ ನಮ್ಮ ಬಹಳ ಒತ್ತು ಕೊಡುವಂತ ಈ ವರ್ಷ ಕೃಷಿ ಭಾಗ್ಯ ಯೋಜನೆ ಮತ್ತು ಬೆಳೆಗಳಿಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀರನ್ನ ಈಗ ಹೊರವಲ್ಲ ಎಷ್ಟೈತಿ SPM ತೋಡ್ರಿ ನೆಕ್ಸ್ಟ್ ಅದರಲ್ಲೇ ಯಲಬುರ್ಗದವರು ಮಾಡಿದ್ದಾರೆ ಸರ್. ಅದನ್ನೇ ಹೇಳ್ತದೆ ನೋಡಿ. ಇಲ್ಲಿ ಅದನ್ನ ನೋಡಿಲ್ಲ. NRLM ಅಲ್ಲಿ ಯಾರು ಉದ್ಯೋಗ ಮಾಡ್ಕೊಂತೀರಿ 8 ಲಕ್ಷ ಸಾಲ ಮಾಡ್ಬೇಕಂತ ಬೇರೆ ಬರಲ್ಲ. ಆಮೇಲೆ ಸರ್ ಸೈಡ್ ಅಚ್ಚುಕಟ್ಟು ಪ್ರದೇಶದಿಂದ ಕೊಡ್ತಾ ಇದೀವಿ ಸರ್. ಈ ವರ್ಷದಿಂದ ಕೊಡ್ತಾ ಇದ್ದೀವಿ. ನೀರಾವರಿದವರಿಗೆ ಕೂಡ ಹೌದು ಸರ್, ಕೊಡ್ತಾ ಇದ್ದೀವಿ. ವಿತರಣೆ ಮಾಡಿದ್ವಿ ಸರ್. ಈಗ ಸಬ್ಸಿಡಿ ಸರ್ ಟೋಟಲ್ ಒಟ್ಟಾರೆಯಾಗಿ 27,000 ರೂಪಾಯಿ ಇದೆ ಸರ್. ಅದರಲ್ಲಿ 90% ಸಬ್ಸಿಡಿ ಇದೆ ಸರ್. ರೈತರು ಕಟ್ಟಬೇಕಾದ್ರೆ 4,000 ರೂಪಾಯಿ ಕಟ್ಟಬೇಕು. ಇನ್ನು 21,175 ರೂಪಾಯಿ ಸಬ್ಸಿಡಿ ಅಮೌಂಟ್ ಕಟ್ಸ್ಕೊತಾ ಇದ್ವಿ. ಅದೇ ರೀತಿ ಮುಂಗಾರಲ್ಲಿ ಒಟ್ಟು 1,004 ಜನ ನಮ್ಮ ಹೋಬಳಿಯಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀರು ಹರಿಸುವ ಉದ್ದೇಶಕ್ಕೋಸ್ಕರ ಕೃಷಿ ಭಾಗ್ಯ ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೊಮ್ಮೆ ರೈತರು ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ದಲ್ಲಿ ನಿಮಗೆ ಈಗೂ ಸಹ ಅರ್ಜಿಗಳನ್ನ ತಂದುಕೊಟ್ಟು ಸಹ ಕೃಷಿ ಭಾಗ್ಯ ಯೋಜನೆ ನಿಮಗೆ ಕೃಷಿ ಹೊಂಡ ನೀವು ಮಾಡಿಸ್ಕೊಡ್ತೀವಿ. ಕೃಷಿ ಹೊಂಡ ಮಾಡ್ಕೊಂಡ್ಮೇಲೆ ಅದಾದ್ಮೇಲೆ ಅದಕ್ಕೆ ತಾಡ್ಪಾಲ್ ತಗೋಬೇಕಾಗುತ್ತೆ. ನೀವು ತಾಡ್ಪಾಲು ಸಹ ಸಬ್ಸಿಡಿ ಒಳಗಡೆ ಕೊಡ್ತಾ ಇದ್ದಾರೆ. ಅದಕ್ಕೆ 420 ಮೈಕ್ರಾನ್ದು ತಾಡ್ಪಾಲು ಸಹ ವಿತರಣೆ ಮಾಡ್ತಾ ಇದ್ದೀವಿ. 250 ಮೈಕ್ರಾನ್ದು ಸಹ ತಾಡ್ಪಾಲ್ ವಿತರಣೆ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಮತ್ತೆ ನೀವು ಡೀಸೆಲ್ ಇಂಜಿನ್ ತಗೋಬೇಕು. ಯಾಕಂದ್ರೆ ನೀರು ಶೇಖರಣೆ ಆದಂತ ನೀರನ್ನ ನೀವು ಬೆಳೆಗಳಿಗೆ ಹರಿಸ್ಲಿಕ್ಕೆ ಅನ್ನೋ ಉದ್ದೇಶಕ್ಕೋಸ್ಕರ ಡೀಸೆಲ್ ಇಂಜಿನ್ ಸಹ ಅದರಲ್ಲಿ ವಿತರಣೆ ಮಾಡ್ತಾ ಇದ್ವಿ. ಇದ್ರ ಜೊತೆಗೆ ಕೆಸರಟ್ಟಿಯಿಂದ ಹಣವಾಳ ಕ್ರಾಸ್ 3 ಕಿಲೋಮೀಟರ್. ಆಮೇಲೆ ಬಸಪಟ್ಟಣ ಗ್ರಾಮ ಪಂಚಾಯತಿಯಲ್ಲಿ ಬಸಪಟ್ಟಣದಿಂದ ವಾನಭದ್ರೇಶ್ವರ ಸರ್ ಕೆನಾಲ್ ಪ್ಲಾಂಟೇಶನ್ ಸರ್. ಆಮೇಲೆ ಇನ್ಸ್ಟಿಟ್ಯೂಷನ್ ಪ್ಲಾಂಟೇಶನ್ 4.5 ಹೆಕ್ಟರ್ ಮಾಡಿದ್ದೀವಿ ಸರ್. ಒಡ್ರಟ್ಟಿಯಲ್ಲಿ 2.5 ಹೆಕ್ಟರ್ ಸರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಆಮೇಲೆ ಆಗೋಲಿಯಲ್ಲಿ 2 ಹೆಕ್ಟರ್ ವರ್ಕ್ ತಗೊಂಡಿದ್ದೀವಿ ಸರ್. ನಂತರ 1ನೇ ವರ್ಷದ ಮೇಂಟೆನೆನ್ಸ್ ಸರ್ ಒಡ್ರಟ್ಟಿ ಗ್ರಾಮ ಪಂಚಾಯತಿಯಲ್ಲಿ 2 ವರ್ಕ್ ಇದಾವೆ ಸರ್. ಗಿಡ ಎಲ್ಲವೂ ನೀವು ಅಪ್ರೂವಲ್ ಕೊಟ್ಟಿರ್ತಾರಲ್ಲ ಪಂಚಾಯತ್ಯಾಗ ಮಾಡ್ತೀರಿ. ಈ ಎಲ್ಲ ಪಂಚಾಯತ್ಯಾಗ ಹಚ್ಚಾರ ಅಣ್ಣ ತಾಲೂಕು ಆಫೀಸರ್ ಯಾರದಾರಮ್ಮ ತಾವಷ್ಟು ಪಂಚಾಯತಿ ವೈಸ್ ಹೇಳ್ಬೇಡ್ರಿ, ಟೋಟಲ್ ಎಲ್ಲವೂ ಹೇಳ್ಬಿಡ್ರಿ ಯಾರದಾರ. ಗಂಗಾವತಿ ತಾಲೂಕಿನಿಂದ IHL ಟೋಟಲ್ 1305 ಸರ್. 1305 ಒಳಗೆ ಎಲ್ಲವೂ ಎಂಟ್ರಿ ಸರ್. 1199 ಪ್ರಗತಿ ಸರ್. ಅದರೊಳಗೆ 650 ಯುವರಾಗಿ ನೇಮಕ ಸರ್. ಒಟ್ಟು 1161 ಅಪ್ಲಿಕೇಶನ್ ಒಂದು 104 ಪಂಚತಂತ್ರ ಎಂಟ್ರಿ ಬ್ಯಾಲೆನ್ಸ್ ಸರ್. 1100 ಟೋಟಲ್ 1161 ವರ್ಕ್ ಆರ್ಡರ್ ಅಂದ್ರೆ ಕಾಮಗಾರಿಗೆ ವರ್ಕ್ ಆರ್ಡರ್ ತೆಗೆದು ಸರ್. 100% ಶೌಚಾಲಯ ಆಗಿಲ್ಲ ಇಂಡಿವಿಜುವಲ್ ಮನೆ ಇದೆ ಸರ್. ಇನ್ನ 85-90 ಅಭಾವ ಆಗ್ಯಾವ ಸರ್. ಮತ್ತೆ ಕುಟುಂಬಗಳು ಜಾಸ್ತಿ ಆದಂಗೆಲ್ಲ ಮತ್ತೆ ಹೊಸ ಮನೆ ಕಟ್ಟಿದಂಗೆಲ್ಲ ಹೊಸ ಎಲ್ಲ ಕಡೆ ಎಲ್ಲ ತಾಲೂಕಿನಲ್ಲಿ ಎಲ್ಲ ಕಡೆ ಶೌಚಾಲಯ ಸಾಮೂಹಿಕ ಶೌಚಾಲಯ ಕಟ್ಟಕತ್ತೀರಿ. ಈ ಸಾಮೂಹಿಕ ಶೌಚಾಲಯ ಅಂದ್ರೆ ಕೆಲವೊಂದು ಬಂಡೆಗಳು
ಕೆಲವೊಂದು ಜಾಗ ಇರಲ್ಲ ಸರ್, ಈ ದೇವಸ್ಥಾನ ಹಿಂಗಿರ್ತಾವಲ್ಲ ಸರ್, ಮತ್ತೆ ಅಂತಲ್ಲಿ ಮೇಂಟೈನ್ ಮಾಡಕ್ಕಿತ್ತಾರ ಶೌಚಾಲಯ ಪಂಚಾಯತ್ ಈಗ ಎಲ್ಲ ಕಡೆ ಸಾಮೂಹಿಕ ಶೌಚಾಲಯ ಆಗ್ಯಾವ ಈಗ ಆಗ್ಯಾವ ಸರ್. ಆಗ್ಯಾವ ಸರ್, ಒಟ್ರಟ್ಟಿ, ಬಸಪಟ್ನ, ಚಿಕ್ಕಮಣಿಕಲ್, ಮತ್ತೆ ಆಮೇಲೆ ಗಣಾಪುರ, ಚಿಕ್ಕ ಜನತೆ ಇನ್ನು ಆಗಿಲ್ಲ. ಬಟ್ ಮಾಡಿ ಹ್ಯಾಂಡ್ ಓವರ್ ಮಾಡೋದು ಈಗ ಕೆಲಸ ಅವರು ಮುಂಜಾನೆ 8 ಗಂಟೆಗೆ ಮಾಡಿ ಹೋಗ್ಬಿಡೋದು, ರಾತ್ರಿ 6 ಗಂಟೆಗೆ ಬರೋದು. ಅದು ಏನ್ ಮಾಡ್ತಾರ ಗೊತ್ತಿಲ್ಲ. ಒಂದಿನ ವಿಟ್ರ್ ಪ್ಯಾಡ್ ತಂದು ಇಳಿಸ್ತಾರ. ಈಗ ನೀವು ನಾಳೆ ಅವರು ಹೆಂಗಾರ ಮಾಡಿ ಹೋಗ್ಬಿಟ್ರೆ ಕಾಂಟ್ರಾಕ್ಟ್ರು, ನಾಳೆ ವಾರ್ಡ್ ಜನ ಎಲ್ಲ ಬೈಯೋದ್ರಲ್ಲಿ ನಿಮ್ಮನ್ನೇ ಬೈತಾರ. ಕಾಂಟ್ರಾಕ್ಟರ್ ಕರೆದು ಬೈಯಕ್ ಕಾಂಟ್ರಾಕ್ಟರ್ ಸಿಗೋದು ಕೈಗೆ. ದಯವಿಟ್ಟು ನೀವು ಕೂಡ ಕಾಮಗಾರಿ ನೋಡ್ರಿ. ಅವ್ರು ಬಂದಿಲ್ಲ ನಿಂದಿಸ್ತೀರಿ, ಇವ್ರು ಕರೀದ ಅಧಿಕಾರಿಗಳು ಬರ್ತಾರ ಚೆನ್ನಾಗಿ ಕೆಲಸ ಮಾಡಿಸ್ಕೇಳ್ರಿ. ಜನ ಕೂಡ ಈಗ ಸಾಮೂಹಿಕ ಶೌಚಾಲಯ ನಾವು ಎಷ್ಟೇ ಶೌಚಾಲಯ ಕಟ್ಟಿದ್ರು ಕೂಡ ಹಳ್ಳಿಯಾಗ ಹೆಣ್ಮಕ್ಳು ಸಾಮೂಹಿಕ ಶೌಚಾಲಯ ಬೇಕಂತ ಜಗಳ ಮಾಡ್ತಾರೆ. ಇವತ್ತು ನಾವು ಮನೆ ಶೌಚಾಲಯ ಕಟ್ಟಿದೀವಿ, 100% ಕಟ್ಟಿದ್ರು ಕೂಡ ಸಾಮೂಹಿಕ ಶೌಚಾಲಯ ಬೇಕಂತ ಜಗಳ ಮಾಡ್ತಾರ. ನೀವು ಕೂಡ ಮೆಂಬರ್ಸ್ ಯಾರ ಬಂದ್ ಕಟ್ಟಿ ಹೋದ್ರೆ ಯಾವಾಗ ಕಟ್ಟು ಅನ್ಬಾಡ್ರಿ. ಅವ್ರು ಬಂದ್ರೆ ನಿಂದ್ರಿಸಿ ಕೇಳ್ರಿ, ಇಲ್ಲ ಇವ್ರು ಕರೀರಿ, ಸರ್ ನೀಟಾಗಿ ಕೆಲಸ ಮಾಡಿಸ್ಕೇಳ್ರಿ. ಅಧ್ಯಕ್ಷರಿಗೆ PDO ಗಮನಕ್ಕೆ ತಂದಿದ್ದೆ ಸರ್. ನಮ್ಮ ಚಿಕ್ಕಮಗಳೂರು ಪಂಚಾಯತಿ ನಂದು ಏಂಬುಟಾನೆ. ನಾನು ಅಭಿವೃದ್ಧಿ ಅಧಿಕಾರಿಗಳಿಗೆ ಹೇಳಿದೆ, ಅಧ್ಯಕ್ಷರಿಗೂ ಹೇಳಿದೆ, ಕಾಮಗಾರಿ ಮಾಡ್ತಿಲ್ಲ. ಯಾವಾಗ ಬಂದು ಮಾಡಿ ಹೋಗ್ಬಿಟ್ರೆ ಅದೇನಾಗುತ್ತೆ, ಮಾಡಿದಾಗ ಅಷ್ಟೇ ಜನರಿಗೆ ಗೊತ್ತಿರುತ್ತೆ ಇವ್ರು ಕೆಲಸ ಮಾಡ್ತಾರಂತೇಳಿ. 1 ತಿಂಗಳು ಬಿಟ್ಬಿಟ್ರೆ ಅದ್ರ ಮೇಲೆ ಯಾರಿಗೂ ನಿಗಾ ಇರಲ್ಲ. ಹಂಗಾಗಿ ಕೆಲಸ ಕಂಪ್ಲೀಟ್ ಹೆಂಗಾಗುತ್ತೋ ಯಾರಿಗೂ ಗೊತ್ತಾಗಲ್ಲ. ನಾವು ಸದಸ್ಯರು ಒಬ್ರು ನೋಡ್ತಿರ್ತೀವಿ, ಎಲ್ಲರೂ ನೋಡ್ಬೇಕಂತ ನನ್ನ ಆಸೆ. ಈಗ PDO ಅವರು ಹ್ಯಾಂಡ್ ಓವರ್ ತಗೋಬೇಡ ಅಂತ ಹೇಳಿನಿ ಸರ್. ಅದನ್ನ ಕೆಲಸ ನೋಡಿ ಹ್ಯಾಂಡ್ ಓವರ್ ತಗೊಂಡು ಹ್ಯಾಂಡ್ ಓವರ್ ಹೇಳ್ತೀನಿ. ಅಂತ ಹೇಳ್ತಾರೆ ಸರ್, ಅದು ಆಗಿರ್ಬೋದು ಅಂದ್ರೆ ಅದನ್ನ ನಾವು ಆಗಿರ್ಬೋದು ಅಂತ ಹೇಳ್ತಾರೆ ಸರ್. ಅದು ಇಲ್ಲಿ ಇರ್ತಕ್ಕಂಥ ಮೆಂಬರಿಗೆ ಗೊತ್ತಿರ್ಬೋದು. ಯಾವುದೇ ರೀತಿ ಪ್ರತಿಯೊಂದು ಚಿಕ್ಕಮಣಕಲ್ ಗ್ರಾಮ ಪಂಚಾಯತ್ ಇರ್ತಕ್ಕಂಥ 6 ಹಳ್ಳಿಗೆ ಸಾಮೂಹಿಕ ಶೌಚಾಲಯ ಇಲ್ಲ. ಒಂದು ಸರ ಆಗಿಲ್ಲ ಸರ್. ಈಗ ಏನಂತ ಅವ್ಯವಹಾರ ನೋಡ್ಬೇಕು ಸರ್ ಅವರು, ಅದನ್ನ ನೋಡೋದಿಲ್ಲ. ಆಮೇಲೆ ಒಂದು ಸರ ನಮ್ಮ ಪಂಚಾಯತಿಗೆ ಏನಾದ್ರು ನಾವು ಕಂಪ್ಲೇಂಟ್ ಮಾಡಿದ್ರ ಅದನ್ನ ಕ್ವಶನ್ ಮಾಡಿ ಕೇಳ್ತಾರೆ ಸರ್, ಎದಕ್ ಮಾಡಿರಿ ಅಂತೇಳಿ. ಮಾನ್ಯ ಅನ್ಸಾರಿ ಅವ್ರು ಇದ್ದಾಗ ಸರ್ ಒಂದು ರಿಕ್ವೆಸ್ಟ್ ಮತ್ತೆ ಹೇಳದ್ ನಾನು, ಕುಡಿಯೋ ನೀರಿಂದು ಒಂದು ನಮ್ಮೂರಾಗ ಆಗೈತ್ರಿ, ಹೆಣ್ಮಕ್ಳು ಸಾಮೂಹಿಕವಾಗಿ ಶೌಚಾಲಯ ಹೋಗ್ತಾರೆ ಅಂತಲ್ಲಿ ಮಾಡ್ಯಾರ. ಅದನ್ನ ನೈರಿ ಮೇಲೆ ಅದು ಫಿಲ್ಟರ್ ವಾಟರ್ ನಮ್ಮೂರಿಗೆ ಇಲ್ರಿ, ಅದನ್ನ ಚೆನ್ನಾಗಿ ಒಂದ್ಸಲ ನೋಡ್ಕೊಂಡು ಯೂಸ್ ಮಾಡ್ಕೊಂತೀವಿ ನಾವು. ನಮ್ಮ ಗ್ರಾಮ ತೋರಿಸ್ತೀವಿ ಅಂತ ಸರ್, ಈಗ ಮತ್ತೆ ವಾಪಸ್ ಬಸಪಟ್ನ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ನಾವು ಕಲೆಕ್ಟ್ ಮಾಡೋದಕ್ಕೆ ಜಾಗ ಇಲ್ಲ, ಸುಮ್ಮನೆ ನಿಲ್ಸಿದೀವಿ ಸರ್. ಬೇರೆ ಪಂಚಾಯತಿ ಎಲ್ಲದವಲ್ಲ ನಿಯರ್ ಬೈ ಆ ಪಂಚಾಯತಿ ಕಳಿಸ್ಬೇಕು. ನೀವು ಕಸ ಊಟ ರೋಡ್ನಾಗ ಇಟ್ಕೊಂಡ್ರ ಅಟ್ಲೀಸ್ಟ್ ನೀವು ಈಗ ನಿಯರ್ ಬೈ ಯಾವ ಪಂಚಾಯತಿ ಜಾಗ ಕೊಟ್ಟಾರ ಅಲ್ಲಿಗೆ ಕಳಿಸ್ಬೇಕಲ್ಲ, ದೂರ ಆಗೋದಾಗ. ಅಲ್ಲಮ್ಮ ಈಗ ಪರ್ಮಿಷನ್ ಕೊಡಲ್ಲ ಕಸ ಇಟ್ಕೊಂಡ್ ಬರ್ಕತ್ತ ಬೇರೆ ಪಂಚಾಯತಿಗೆ ಕಳಿಸ್ರ ಜಾಗ ತಗೊಂಡ್ರೆ ಮಾತಾಡ್ತೀನಿ. ನಮ್ಮ ತಹಸೀಲ್ದಾರ್ ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಬರ್ಬೇಕಿತ್ತು ಆರಾಮಿಲ್ಲ ಅಂತ. ನೀವು ಜಾಗ ತಗೊಂಡು ಹಂತದಲ್ಲಿ CF ಅನುಕೂಲ ₹1,44,00,000 ಅನುದಾನ ಬಿಡುಗಡೆ ಆಗೈತೆ ಸರ್ 107 SHಗೆ. ನಂತರ 2ನೇ ಹಂತದಲ್ಲಿ 107 10,07,000 ಬಿಡುಗಡೆ ಆಗಿದೆ ಸರ್. 3ನೇ ಹಂತದಲ್ಲಿ 76,05,000 ಬಿಡುಗಡೆ ಆಗಿದೆ ಸರ್. ಒಟ್ಟಾಗಿ ನಮ್ಮಲ್ಲಿ 4,53,00,000 CF ಅನುದಾನ 360 SHಗಳಿಗೆ ಮೊದಲ 4 ಹಂತದಲ್ಲಿ ಬಿಡುಗಡೆ ಆಗಿದೆ. ಇದರಲ್ಲಿ ಲೋಕಸ್ ಅಂತ ಹೊಸದಾಗಿ ನಮ್ದು ಆನ್ಲೈನ್ ಎಂಟ್ರಿ ಮಾಡ್ತಾ ಇದೀವಿ ಸರ್. ಇದರಲ್ಲಿ 1052 ಒಟ್ಟು ತಾಲೂಕಿನಲ್ಲಿ SHಗಳನ್ನ ನಾವು ಸ್ಯಾಚುರೇಷನ್ ಮಾಡಿದೀವಿ ಸರ್. ಇದರಲ್ಲಿ ಒಟ್ಟು 9,850 ಮೆಂಬರ್ಸ್ಗಳು ನಮ್ಮಲ್ಲಿ ಸ್ಯಾಚುರೇಷನ್ ಮಾಡಿದ್ದಾರೆ ಸರ್. ಈಗ ಮತ್ತೆ ನಮಗೆ ಟಾರ್ಗೆಟ್ಸ್ ಗಳನ್ನು ಕೊಟ್ಟಿದ್ದಾರೆ ಸರ್. ಈ ಮಾರ್ಚ್ ಹಂತದಲ್ಲಿ ಎಲ್ಲ ಧರ್ಮಸ್ಥಳ ಸಂಘದ ಮಹಿಳೆಯರನ್ನು ಸಹ ಮತ್ತು ಉಳಿದಂತ ದುರ್ಬಲ ವರ್ಗದ ಮಹಿಳೆಯರಿಗೂ ಸಹ ಸ್ಯಾಚುರೇಷನ್ ಇದರಲ್ಲಿ ಸಂಜೀವನಿ ಯೋಜನೆಯಲ್ಲಿ ಸೇರ್ಪಡೆಗೊಳ್ಳಿ ಅಂತ ನಮಗೆ ಮಾನ್ಯರಿಂದ ಟಾರ್ಗೆಟ್ ಬಂದಿದೆ ಸರ್. ಅದನ್ನ ನಾವು 2 ಲಕ್ಷ ಕೊಡ್ತೀವಿ ಸರ್. 2ನೇ ಸರಿ 3ನೇ ಸರಿ 2 ಲಕ್ಷ 3 ಲಕ್ಷದವರೆಗೆ ಕೊಡ್ತಾ ಇದ್ದೀವಿ ಸರ್. ಅವ್ರು ಏನು ಉದ್ಯೋಗ ಮಾಡ್ತಿದಾರ? ಅವ್ರಿಗೆ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮತ್ತೆ ಕೃಷಿ ಮಾಡ್ತಿದ್ರು. ಮಾಡ್ತಾರೆ ಸರ್. ಇಂಡಿವಿಜುವಲ್ ಆಗಿ ಮಾಡ್ತಾರೆ ಸರ್. ಇಂಡಿವಿಜುವಲ್ ಆಗಿ ಸಮುದಾಯ ಆಗಿ ಬಹಳಷ್ಟು ಕಡೆ ಮಾಡ್ತಿಲ್ಲ ಸರ್. ಸಮುದಾಯ
ಬಂದಿದೆ ಸರ್, ಸಮುದಾಯ ಕೋಳಿದು ಬಂದಿದೆ ಸರ್. ಏನ್ ತತ್ತಿ ಬರ್ತಾವಲ್ಲ ಕೋಳಿದು, ಆ ಕೋಳಿ ಫಾರ್ಮರ್ ಬರ್ತಕ್ಕಂಥ ತತ್ತಿಗಳನ್ನ ಮತ್ತೆ ಅವ್ನ ಸರ್ಕಾರ ಸ್ಕೂಲ್ಗಳಿಗೆ ಪರ್ಚೇಸ್ ಮಾಡ್ತಾರೆ. ಈ ಹೊರಗಡೆಯಿಂದ ಏನ್ ಪರ್ಚೇಸ್ ಮಾಡ್ತಾರೆ ಪೋಲ್ಟ್ರಿ ಫಾರ್ಮ್ ಇಂದ, ಅವನ್ನ ಇವನ್ನ ನಮ್ಮ SSG ಗಳಿಂದ ಪರ್ಚೇಸ್ ಮಾಡ್ಬೇಕಂತ ಅದಾರ. ಈಗ ಸುಮಾರು ಆಲ್ರೆಡಿ ಅದು ಯಲಬುರ್ಗದಲ್ಲಿ ಪ್ರಾರಂಭ ಆಗಿದೆ. ಅದರಲ್ಲಿ ಈಗ ಅವರು ಈಗ ನಮ್ಮ ಇವರು ಅಧಿಕಾರಿಗಳ ಪ್ರಕಾರ, ಅಲ್ಲಿ ಅಧಿಕಾರಿಗಳ ಪ್ರಕಾರ ಒಂದು ಸಂಘ ಏನ್ 1000 ಕೋಳಿ ಸಾಕಾಣಿಕೆ ಮಾಡ್ರೆ 1.5 ಲಕ್ಷದಿಂದ 1,60,000 ರೂಪಾಯಿ ಮಾಡಿ ಪ್ರತಿ ತಿಂಗಳು ಉಳಿತೈತಿಗಾರ. ಹೌದಾ? ಇದನ್ನೇ ಮತ್ತೆ ಎಲ್ಲಾ ಕಡೆ ಮಾಡಬೇಕು, ಜಿಲ್ಲೆ ಎಲ್ಲಾ ಕಡೆ ಮಾಡಬೇಕು, ಎಲ್ಲಾ ಪಂಚಾಯತ್ ಮಾಡಿದ್ದೀಗ. ಹೌದಾ? ಇದನ್ನೇ 7,70,000 ರೂಪಾಯಿ ನಿಮ್ಗೆ ಲೋನ್ ಕೊಡ್ತಾರ. ಆಮೇಲೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಇಂದ ಸಪರೇಟ್ ಆಗಿ ಇದು ಬರ್ತದೆ, ಸಬ್ಸಿಡಿ ಬರ್ತದೆ. ಇದನ್ನೆಲ್ಲ ಮಾಡಿಬಿಟ್ಟು ಅವ್ರಿಗೆ ಉದ್ಯೋಗ ಕೊಡುತ್ತೆ, ಕೆಲಸ ಹೇಳ್ತಾರ, ನಿಂತ್ಕೊಂಡು ಮಾಡಿಸ್ಕೊಡ್ತಾರ. ನೀವು ಜಾಗ ಕೊಟ್ಟು ಸೆಟ್ ಕೊಟ್ಟು ಉದ್ಯೋಗ ಮಾಡ್ತಾರಿಲ್ಲ ನೀವು ಉದ್ಯೋಗ ಖಾತ್ರಿಗೆ ಹೋದ್ರೆ ಒಂದ್ ತಿಂಗಳಿಗೆ ಅವ್ರಿಗೆ 20,000 ಪಗಾರ ಬೀಳ್ತೈತಿ. 30 ದಿವಸ ಕೆಲಸ ಕೊಟ್ರೆ ಇದ್ರಲ್ಲಿ 25,000 ಉಳಿತೈತಿ ಲಾಭ ಅಂದ್ರೆ ಮಾಡ್ತಾರ ಅವರು. ಇದು 3 ತಾಸು ಕೆಲಸ ಮಾಡಿದ್ರು ಬರುತ್ತಾ? ಕೋಳಿ ಫಾರ್ಮ್ ಅಲ್ಲಿ 3 ತಾಸು ಮಾಡಿದ್ರೆ ಮತ್ತೆ ಬೇರೆ ಕೆಲಸನೂ ಮಾಡ್ಕೊಂತಾರ. ಸ್ವಲ್ಪ ಇದು ನೀವು ಎಲ್ಲರಿಗೂ ಕೂಡ ಹೇಳ್ತಕ್ಕಂತ ಕೆಲಸ ಮಾಡ್ರಿ. ಅವರು ಇದ್ರಲ್ಲಿ ಹೆಂಗಿದೆ ಅಂದ್ರೆ ನಮ್ಮಲ್ಲಿ ನೀವು ಯಾವುದೇ ಕೆಲಸ ಮಾಡಿ, ನಿಮ್ದು ಯಾವ್ದಾರ ಇವತ್ತು ಕೋಳಿ ಸಾಕಾಣಿಕೆ ಒಂದು ಉದಾಹರಣೆ ಹೇಳ್ತದಾರ ಅವ್ರು. ನೀವು ಕುರಿ ಸಾಕ್ರಿ, ಕೋಳಿ ಸಾಕ್ರಿ, ಯಾವ್ದು ಸಾಕಿದ್ರು ಕೂಡ ನಿಮ್ದು ಉಪ್ಪು ಕಸಬಿದ್ರು ಕೂಡ ಅವರು ಅದಕ್ಕೆ ಏನ್ ಬೇಕು ಸಾಲ ಕೊಡಂತ ಕೆಲಸ ಮಾಡ್ತಾರ, ಟ್ರೈನಿಂಗ್ ಕೊಡ್ತಾರ, ನಿಮಗ್ ಜಾಗ ಕೊಡ್ತಾರ, ಸೆಟ್ ಮಾಡಿ ಕೊಡ್ತಾರ, ಉದ್ಯೋಗ ಮಾಡಿ ಕೇಳಿಕೆ. ನೀವು ಅವ್ರಿಗೆ ಏನೇನ್ ಪ್ರಪೋಸಲ್ ಕೊಡ್ತಾರ ಅವನ್ ಜಿಲ್ಲಾ ಪಂಚಾಯತಿ ಕಳಿಸ್ರಿ, ಅವ್ನ ಪರಿಶೀಲನೆ ಮಾಡಿ ಲೋನ್ ಕೊಡಂತ ಕೆಲಸ ಮಾಡ್ರಿ. ಸ್ವಲ್ಪ ಪ್ರಚಾರ ಮಾಡ್ರಿ, ನೀವು ಅಡ್ಡಾಡ್ರಿ, ಸ್ವಲ್ಪ ಹೇಳ್ರಿ. ಅವ್ರು ಹೇಳಿವಿ ಮುಂದೆ ಬಂದಿಲ್ಲ ಅಂತಲ್ಲ, ಮುಂದ್ ಬರ್ಬೇಕು ಜನ. ರೊಕ್ಕ ಲಾಭ ಉಳಿತೈತೆ ಯಾರು ಬರಲ್ಲ? 10,000ಕ್ಕೆ ಉದ್ಯೋಗ ಖಾತ್ರಿ ಇಷ್ಟು ಜನ ಬರ್ತಾರಂದ್ರೆ 25,000 ಉಳಿತೈತೆ ಯಾಕೆ? ನೀವು ಸರಿಯಾಗಿ ಹೇಳಿಲ್ಲ ಅಂತ, ಅವ್ರಿಗೆ ಮಾಹಿತಿ ಕೊಟ್ಟಿಲ್ಲ ಅಂತ. ಇದನ್ನ ಡಿಟೇಲ್ ಕೊಡ್ರಿ. ಯಾರಾದ್ರೂ ಇದ್ರೆ ಸ್ವಸಹಾಯ ಸಂಘದವ್ರಿಗೆ ಹೇಳ್ರಿ, ಅರ್ಜಿ ಹಾಕಕ್ಕೆ ಅವ್ರು ಏನ್ ಕೆಲಸ ಮಾಡ್ತಾರ ಲೋನ್ ಕೊಡ್ತಾರ, ಅವ್ನು ಕೊಡಂತ ಕೆಲಸ ಮಾಡ್ತಾರ. ಆಮೇಲೆ ಇದಕ್ಕೆ ಇನ್ನೊಂದು ಏನಂದ್ರೆ ಕೋಳಿ ಸೆಟ್ ಹಾಕ್ಬೇಕಲ್ಲ, ನೀವು ಗೌರ್ಮೆಂಟ್ ಜಾಗ ಹುಡುಕ್ಬೇಕು. ಇದಕ್ಕ ಅದೇ ಸೈಟ್ ನೋಟಿಸ್ ಕಳಿಸ್ರಿ. ಅದು 30 ಲಕ್ಷ ಮಟ್ಟ ಲೋನ್ ಕೊಡ್ತಾರೆ. ಅದ್ರಲ್ಲಿ 15 ಲಕ್ಷ ಸಬ್ಸಿಡಿನೇ ಬರುತ್ತೆ. ಅದಕ್ಕೆ 15 ಲಕ್ಷ ಸಬ್ಸಿಡಿ, 50% ಸಬ್ಸಿಡಿ. ಅದು ಅದ್ನಿದ್ರೆ ಹೇಳಿದ್ರೆ ಅವ್ರಿಗೆ ಇಟ್ಟಿನ ಗಿಣ್ಣೆ ಹಾಕಿರ್ಬೋದು, ಈಗ ಯಾರು ಎಣ್ಣೆ ಗಾಣ ಮಾಡ್ತಾರಲ್ಲ ಅವ್ರು ಮಾಡಿರ್ಬೋದು. ಇಂಥ 30 ಲಕ್ಷ ಲೋನ್ ಇದೆ. ಅದು ನಮ್ಮಲ್ಲಿ 250 ಟಾರ್ಗೆಟ್ ಕೊಟ್ಟಾರ, ಬರೀ 150 ಅಷ್ಟೇ ಡಿಸ್ಪರ್ಸ್ ಆಗಿದಾವ. ಇನ್ನ 150 ಮಂದಿ ಅಪ್ಲಿಕೇಶನ್ ಹಾಕಿಲ್ಲ. ನೀವು ಸರಿಯಾಗಿ ಹೇಳ್ತಾ ಇಲ್ಲ ಸ್ಕೀಮ್ಸ್ ನ, ಜನ ಮಾಡ್ಕೊಂತಾರ. 15 ಲಕ್ಷ ಸಬ್ಸಿಡಿ ಮಾಡ್ಕೊಳ್ಳಲ್ಲ. ಅವ್ನು ಇನ್ನೊಂದು ನೀವು ಮೀಟಿಂಗ್ ಮಾಡೋ ಮುಂದ್ಗಡೆ ಅವ್ನೆಲ್ಲ ಕಾನ್ಫರೆನ್ಸ್ ಹಾಕಿ ಮುಂದೆ ಕೊಡ್ರಿ ಅವ್ರಿಗೆ, ಬೆಳೆ ಗೊತ್ತಾಗ್ಲಿ ಎಲ್ಲರಿಗೂ ಕೂಡ. ಡಿಸ್ಟ್ರಿಕ್ಟ್ ನಾಗ 250 ಟಾರ್ಗೆಟ್ ಬಂದಿದೆ, ಬರೀ 130 ಜನ ಅಷ್ಟೇ ತಗೊಂಡಿದಾರೆ ಲೋನ್ ನ. ಇನ್ನು 120 ಜನ ಅಪ್ಲಿಕೇಶನ್ ಹಾಕಿಲ್ಲ. ನೀವು ಯಾರಾದ್ರೂ ಮಾಡೋ ಇಂಟ್ರೆಸ್ಟ್ ಇದ್ರೆ 30 ಲಕ್ಷದ ಮಟ್ಟ ಲೋನ್ ತಗೊಂಡ್ರೆ 15 ಲಕ್ಷ ಸಬ್ಸಿಡಿ ಬರುತ್ತೆ. 15 ಲಕ್ಷ ನೀವು ಹಾಕ್ಬೇಕು. ನೀವು ಯೂನಿಟ್ ಮಾಡ್ಕೊಂಡು ಅವ್ರಿಗೆ ಉದ್ಯೋಗ ಆಗುತ್ತೆ. ಕೆಲವು ಕರೆಕ್ಷನ್ಸ್ ಎಲ್ಲ ಹೇಳಿದ್ದಾರೆ ಸರ್. ಸೊ ಅದು ಸ್ವಲ್ಪ ಫೈನಲ್ ಆಗೋದನ್ನ ಇದು ಇದನ್ನ ನಾವು ಮಾಡಿ ಕಳ್ಸಿದ್ದೀವಿ ಸರ್. ಮತ್ತೆ ಈಗ ಕರೆಕ್ಷನ್ಸ್ ಅಲ್ಲಿ ಅದರಲ್ಲಿ ಹೇಳ್ತಕ್ಕಂಥದ್ದು ಮುಕ್ಕುಂಪಿ ಕೆರೆ ತುಂಬಿತಿ, ಸುಗ್ಗಿ ತುಂಬಿತಿ, ಚಿಕ್ಕಬೆಣಕಲ್ ತುಂಬಿತಿ. ಅಲ್ಲಿ ಇರೋದು 5 ಕೆರೆ ತುಂಬಬೇಕಾಯ್ತು. ಲಿಂಗದಳ್ಳಿ, ಮುಕ್ಕುಂಪಿ, HR ಕ್ಯಾಂಪು, ಹಿರೇಬೆಣಕಲ್ಲು, ಚಿಕ್ಕಬೆಣಕಲ್ಲು. ಅದರಲ್ಲಿ 2 ಕೆರೆ ತುಂಬಿದ ಗಡ್ಲಿ ಅದ್ರ ಕಡೆಗೆ ಯಾರು ಒಳ್ಳೆ ನೋಡ್ತಾ ಇಲ್ಲ. ಇವತ್ತು ನಮ್ಮ ಭಾಗದಾಗ ದನಕರ ಕುಡಿಯಕ್ ನೀರು ಸಿಗ್ತಾ ಇಲ್ಲ. ಮುಕ್ಕುಂಪಿ ಕೆರೆ ತುಂಬಿದ್ರು ಅವ್ರು ಅಲ್ಲಿಗೆ ಕೈ ಬಿಟ್ರು. MLA ನಮ್ಮೂರಿಗೆ ಕರ್ಸಿದ್ವಿ, MLA ಕೆರೆಗೆ ಸ್ಪಾಟಿಗೆ ಕರ್ಸಿದ್ವಿ, ಬಟ್ ಯಾರು ಕೇರ್ ತಗಂತ ಇಲ್ಲ. ಇದು ನಿಂಗ ಬಿಟ್ರು ಸರ್. ಮತ್ತೆ ನಾವ್ ಇಲ್ಲಿಂದ ಜನರ ತಗೊಂಡು DC ಆಫೀಸಿಗೆ ಬರ್ಬೇಕಾಗುತ್ತೆ ಸ್ಟ್ರೈಕ್ ಮಾಡಕ. ಅವಿಂದ 4-5 ಹಳ್ಳಿಗಳು ಬದುಕ್ತಾವ ಸರ್. ನೀರು ಬೋರಿನಲ್ಲಿ ನೀರು ಜಾಸ್ತಿ ಆಗ್ತಾವ. ಮೊನ್ನೆ ಒಂದು 2 ತಿಂಗಳು ಬಿಟ್ಟಿದ್ರು, ಬಿಟ್ಟಾಗ ನೀರೆಲ್ಲ ಬೋರ್ಗಳು ಜಾಸ್ತಿ ಆದವು. ಯಾವಾಗ ನೀರು ಕಡಿಮೆ ಆದ ಗಂಟೆಲೆ ಬೋರ್ಗಳು ನೀರು ಹೋಗ್ತಾವ ಸರ್. ಒಂದ್ 2 ದಿನ 5 ದಿನ ಬಿಡ್ತಾರ, ಮತ್ತೆ ಗಪ್ ಮಾಡಿಬಿಡ್ತಾರೆ. ಕೆರೆನ ಯಾವ ಕೆರೆ ಅದು ಅಲ್ಲ ಸರ್, MI ಕೆರೆ. ಅಲ್ಲಿ ಆ ಕಡೆ ಕಾಟಾಪುರ ಕೆರೆ ತುಂಬಿಸ ಸರ್. ಕಡಿಗಿರಿ ಭಾಗದಾಗ ಎಲ್ಲಾ ಕೆರೆಗಳು ತುಂಬ್ತಾವ. ಕೆರೆ ತುಂಬಿಸ್ಬೇಕು. ಆ ಕೆರೆ ತುಂಬಿಸ್ಬೇಕು. ಅದು ತುಂಬಿದಾರಂದ್ರ 5-6 ಹಳ್ಳಿ ನೀರುಗಳು ಬೋರ್ಗಳು ರೈತರಿಗೆ ಬಹಳ ಅನುಕೂಲ. ಕೆರೆ ತುಂಬಿಸೋ ಯೋಜನೆ ಪ್ರಕರಣ ಸೆಂಟರ್ ಕ್ಯಾನ್ಸಲ್ ಆಯ್ತು ಸರ್. ಅದು ಇಲ್ಲೇ ಪಕ್ಕದಲ್ಲಿ ಹಿರೇಬೆಣಕಲ್ ಇದೆ. ಟೋಟಲ್ ಸ್ಟ್ರೆಂತ್ ಗೆ ಎಷ್ಟು ಕ್ಲಾಸ್ ರೂಮ್ ಇರಬೇಕು ಎಲ್ಲ ಡೀಟೇಲ್ ಮಾಡಿರ್ಬೇಕಲ್ಲ ಸಾಫ್ಟ್ವೇರ್ ಅಲ್ಲಿ ನೀವು. ಡಿಪೆಲ್ ಕೊಡ್ತಾರಲ್ಲ, ಎಲ್ಲ ರೂಮ್ಸ್ ಕೊಡ್ತಾರೆ. ಏನ್ ಪ್ರಾಬ್ಲಮ್ ಈಗ ಸರ್? ವೆಬ್ ಕ್ಯಾಸ್ಟಿಂಗ್ ಒಂದಿರುತ್ತೆ ಅಲ್ಲ ಸರ್, ಅದಕ್ಕೆ ತಕ್ಕಂಗೆ ಆ ರೂಮ್ಗಳು SOP ಇರುತ್ತೆ ಸರ್. SOP ಪ್ರಕಾರ ಹೋಗ್ಬೇಕಾಗುತ್ತೆ ಸರ್. SOP ಪ್ರಕಾರ ರೂಮ್ಗಳು ಇರ್ಲಾರ್ದಕ್ಕೆ ಅದು ರಿಜೆಕ್ಟ್ ಆಗಿದೆ ಸರ್. ಸೊ ಹಂಗಾಗಿ ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಹಿರೇಬೆಣಕಲ್ ಸರ್, ದಾಸನೂರ್ ಬ್ರಿಡ್ಜ್ ಹತ್ರ ಸರ್, ಮೊರಾರ್ಜಿ ಸ್ಕೂಲ್ ಇದೆ ಅಲ್ಲ ಸರ್,
ಅಲ್ಲಿ ಮೊರಾರ್ಜಿ ಸ್ಕೂಲ್ ಮಾಡಿದ್ದೀರಿ. ಎಲ್ಲ ಅಧಿಕಾರಿಗಳ ಜೊತೆಗೆ ಅಧಿಕಾರಿಗಳು ಕೂಡ ತಮ್ಗೆಲ್ಲ ಮಾಹಿತಿ ಒದಗಿಸಿದ್ದಾರೆ. ಇದೇ ರೀತಿ ಮುಂದೆ ಕೂಡ ತಾವೆಲ್ಲ ಅಭಿವೃದ್ಧಿಗೆ ಕೈ ಜೋಡಿಸಿ ಎಲ್ಲರೂ ಕೂಡ ಅಭಿವೃದ್ಧಿಯನ್ನು ಮಾಡೋಣ. ಒಳ್ಳೆ ಚರ್ಚೆ ಮಾಡಿದಿರಿ. ಎಲ್ಲರೂ ಕೂಡ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಧನ್ಯವಾದ.